ಇನ್ನು ನೋಡಿ, ಬಿಡದಿ ಟೌನ್ಶಿಪ್ ಯೋಜನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಟೌನ್ಶಿಪ್ ಖಂಡಿಸಿ ಪ್ರತ್ಯೇಕ ಪಾದಯಾತ್ರೆಗೆ ಮುಂದಾಗಿದಂಥ ಬಿಜೆಪಿ ಜೆಡಿಎಸ್ ಈಗ ಒಗ್ಗಟ್ಟಿನ ಮಂತ್ರ ಜಪಿಸಿವೆ. ಪ್ರತ್ಯೇಕ ಹೋರಾಟದ ಬದಲು ಜಂಟಿಯಾಗಿ ಹೆಜ್ಜೆ ಹಾಕಲು ದಳ ಕಮಲ ಚಿಂತನೆ ನಡೆಸಿದೆ. ಈ ಕುರಿತು ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅಧಿವೇಶನ ಹೊತ್ತಲ್ಲೇ ಮತ್ತೆ ಧಗಧಗಿಸುತ್ತಾ ಬಿಡದಿ ಬೆಂಕಿ. ಟೌನ್ಶಿಪ್ ಖಂಡಿಸಿ ಜಂಟಿ ಪಾದಯಾತ್ರೆಗೆ ದೋಸ್ತಿ ಪ್ಲಾನ್. ಬಿಡದಿ ಟೌನ್ಶಿಪ್ ಖಂಡಿಸಿ ಬಿಜೆಪಿ ಜೆಡಿಎಸ್ ಮತ್ತೆ ಹೋರಾಟಕ್ಕೆ ಮುಂದಾಗ್ತಾ ಇದೆ. ರೈತರ ಜಮೀನು ಭೂಸ್ವಾಧೀನ ಖಂಡಿಸಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕವಾಗಿ ಪಾದಯಾತ್ರೆ ನಡೆಸಲು ನಿರ್ಧಾರ ಮಾಡಿತ್ತು. ಜೆಡಿಎಸ್ ಪಕ್ಷ ದಿನಾಂಕವನ್ನು ಕೂಡ ಅನೌನ್ಸ್ ಮಾಡಿತ್ತು. ಈ ಬೆಳವಣಿಗೆ ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲವೇನೋ ಎಂಬ ಚರ್ಚೆ ಹುಟ್ಟು ಹಾಕಿತ್ತು. ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ಪ್ರತ್ಯೇಕವಾಗಿ ಪಾದಯಾತ್ರೆ ನಡೆಸುವ ಬದಲು ಒಟ್ಟಾಗಿ ಹೆಜ್ಜೆ ಹಾಕಲು ದೋಸ್ತಿಗಳು ಈಗ ಮನಸ್ಸು ಮಾಡಿದ್ದಾರೆ. ಮುಂಗಾರು ಅಧಿವೇಶನ ಹೊತ್ತಲ್ಲೇ ಬಿಡದಿ ಟೌನ್ಶಿಪ್ ಖಂಡಿಸಿ ಬೃಹತ್ ಪಾದಯಾತ್ರೆ ನಡೆಸಲು ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ. ಸರ್ಕಾರಕ್ಕೆ ಹೋರಾಟದ ಬಿಸಿ ಮುಟ್ಟಬೇಕು ಅಂದರೆ ಅದು ಸರಿಯಾದ ಸಮಯ ಅಧಿವೇಶನ. ಹೀಗಾಗಿ ಆಗಸ್ಟ್ 2ನೇ ವಾರದಲ್ಲಿ ಪಾದಯಾತ್ರೆ ನಡೆಸಲು ಮಿತ್ರ ಪಕ್ಷಗಳು ಪ್ಲಾನ್ ಮಾಡ್ತಾ ಇದೆ. ಆಗಸ್ಟ್ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭಗೊಳ್ಳಲಿದೆ. ಇದೇ ಸಮಯದಲ್ಲಿ ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೂ 3 ದಿನಗಳ ಜಂಟಿ ಪಾದಯಾತ್ರೆ ನಡೆಸಲು ಬಿಜೆಪಿ ಹಾಗೂ ಜೆಡಿಎಸ್ ತಂತ್ರವನ್ನು ಹೆಣಿತಾ ಇದೆ. ಮೂಡಾ ಮಾದರಿಯಲ್ಲಿ ಸರ್ಕಾರದ ವಿರುದ್ಧ ಜಂಟಿ ಹೋರಾಟಕ್ಕೆ ದಳ ಕಮಲ ಕಲಿಗಳು ಪ್ಲಾನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎರಡೂ ಕೂಡ ಒಟ್ಟಾಗಿ ಮಾಡ್ತಕ್ಕಂಥ ಪ್ರಸಂಗ ಬಂದೇ ಬರ್ತದೆ. ಅದನ್ನು ಕೂತ್ಕೊಂಡು ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅವರು ತಿಳಿಸ್ತಾರೆ ಅಂತಕ್ಕಂಥದ್ದು ಹೇಳ್ತೀವಿ. ಮೈತ್ರಿಯಲ್ಲಿ ಒಡಕು ಮೂಡುತ್ತೆ ಎಂಬ ಚರ್ಚೆ ಜೋರಾಗುವ ಹೊತ್ತಿನಲ್ಲೇ ಎರಡು ಪಕ್ಷದ ನಾಯಕರು ಡ್ಯಾಮೇಜ್ ಕಂಟ್ರೋಲ್ಗೆ ತೆರೆಮರೆಯಲ್ಲಿ ಪ್ರಯತ್ನ ನಡೆಸಿದ್ದಾರೆ. ಪ್ರತ್ಯೇಕವಾಗಿ ಪಾದಯಾತ್ರೆ ಕೈಗೊಂಡ್ರೆ ಕಾಂಗ್ರೆಸ್ಗೆ ಅಸ್ತ್ರವನ್ನು ಕೊಡಲಿದ್ದು, ಜೊತೆಗೆ ಪಾದಯಾತ್ರೆ ಯಶಸ್ಸಿನ ಮೇಲೂ ಪರಿಣಾಮ ಬೀರಲಿದೆ. ಹೀಗಾಗಿ ಜಂಟಿ ಹೋರಾಟಕ್ಕೆ ನಾಯಕರು ಮನಸ್ಸು ಮಾಡಿದ್ದಾರೆ. ಮಾತನಾಡ್ತೇವೆ. ಯಾಕಂದರೆ ಈಗಾಗಲೇ ನೋಡಿದ್ರಿ, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಅವರ ದೇವೇಗೌಡರ ಧರ್ಮಪತ್ನಿಯವರು ಚೆನ್ನಮ್ಮನವರು ತೀರ್ಕೊಂಡ ನಂತರದಲ್ಲಿ ನಮ್ಮ ಮತ್ತೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಚರ್ಚೆ ಮಾಡೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ. ಇನ್ನು ಬಿಡದಿ ಪಾದಯಾತ್ರೆಗೆ ಹಳೆ ಮೈಸೂರಿನ ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ಒಗ್ಗೂಡಿಸಲು ದೋಸ್ತಿ ಚಿಂತನೆ ನಡೆಸಿದ್ದು ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಅಣಿಯಾಗ್ತಾ ಇದೆ.